ಸರ್ ಅದೇ ಅಕ್ಷಯ್ ಕುಟುಂಬಸ್ಥರು ನಿಮ್ಮನ್ನ ಭೇಟಿ ಮಾಡಿದ್ರು, ಏನಂದ್ರು ಸರ್, ಏನ್ ಚರ್ಚೆ ಮಾಡಿ? ಅಕ್ಷಯ್ ಅವರು ತೀರ್ ಹೋಗಿರೋ ಬಗ್ಗೆ, ಅವರಿಗೆ ಏನು ಆಸ್ಪತ್ರೆ ಬಿಲ್ ಇತ್ತು ಅದರ ಬಗ್ಗೆ ರಿಯಂಬರ್ಸ್ ಮಾಡೋದಕ್ಕೆ ಅವರು ಮಾತಾಡಿದ್ದಾರೆ. ಮತ್ತು ಅವರ ಅವಲಂಬಿತರಿಗೆ ಏನಾದ್ರು ಸರ್ಕಾರಿ ಕೆಲಸ ಕೊಡೋದ್ರ ಬಗ್ಗೆ ನಮಗೆ ಮನವಿ ಮಾಡಿದ್ದಾರೆ. ಮತ್ತು ಆಗಲೇ ನಮ್ಮ ಸರ್ಕಾರ BBMP ವತಿಯಿಂದ ಅವರ ಆಸ್ಪತ್ರೆಯದು ಮೊದಲನೇ ಬಿಲ್ 4,06,000 ಏನಿತ್ತು ಅದನ್ನು ನಾವು BBMP ವತಿಯಿಂದ ಒಂದು ವಿಶೇಷ ಪ್ರಕಾರಗಳನ್ನು ಪರಿಗಣಿಸಿ ಮುಖ್ಯ ಆಯುಕ್ತರವರ ಅನುಮೋದನೆ ಪಡೆದು ನಾವು ಅದನ್ನ ಪಾವತಿ ಮಾಡಿದ್ವಿ. ಆಗಲೇ ಮತ್ತೆ ಮೃತ ವ್ಯಕ್ತಿ ಅವರ ಕುಟುಂಬಗಳಿಗೆ ನಾವು 5 ಲಕ್ಷ ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಏನು ಪರಿಹಾರ ಅರ್ಹ ಅಮೌಂಟ್ ಇರ್ತದೆ ಅದನ್ನು ಕೂಡ ಅಪ್ರೂವಲ್ ಆಗಿ ಈಗ ಅವರು ಬಂದಾಗ ಅವರಿಗೆ ಆ ಚೆಕ್ ವಿತರಣೆನ ಕೂಡ ಕೆಲಸವನ್ನ ಮಾಡಿದ್ವಿ. ಅವರು ಹೆಚ್ಚಿನ ಪರಿಹಾರವನ್ನ ಕೇಳಿದ್ದಾರೆ. ಬಟ್ ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಪವರ್ಸ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ 5 ಲಕ್ಷ ಮಾತ್ರ ಇದೆ. ಅದಕ್ಕಿಂತ ಹೆಚ್ಚುವರಿ ಪರಿಹಾರ ಕೊಡಬೇಕಾದ್ರೆ ಅದು ಸರ್ಕಾರ ಹಂತದಲ್ಲಿ ತಗೊಳ್ಳೋ ತೀರ್ಮಾನ ಇರ್ತದೆ. ಅವರು ಕೊಟ್ಟಿರೋ ಮನವಿಯನ್ನ ನಾವು ಕರೆಕ್ಟ್ ಚಾನಲ್ ಮುಖಾಂತರ ಸರ್ಕಾರ ತನಕ ತಲುಪಿಸ್ತೀವಿ. ಈಗ ಬಾಕಿ ಇವರು ಪೇ ಮಾಡುವಂತ ಅಮೌಂಟ್ ಇತ್ತು ಆಸ್ಪತ್ರೆಗೆ, ಅದನ್ನು ಕೂಡ BBMP 5 ಲಕ್ಷ ಆಗ್ಲೇ 4,06,000 ಮೊದಲನೇ ಬಿಲ್ ಅವರು ನಮ್ಗೆ ಏನ್ ಕಳಿಸಿದ್ರು ಆ ಪೇಮೆಂಟ್ ಅನ್ನ ನಾವು ಡೇ ಬಿಫೋರ್ ಎಸ್ಟರ್ಡೇ ಅಂದ್ರೆ ಮೊನ್ನೆ ಕೂಡ ಪೇಮೆಂಟ್ ಮಾಡ್ಕೊಂಡಿದ್ವಿ. ಇನ್ನು ಎಕ್ಸ್ಟ್ರಾ ಉಳ್ಕೊಂಡಿರೋದು ಏನು ಸಮ್ 1,40,000 ಸಮ್ ಅಮೌಂಟ್ ಏನಿದೆ ಅದನ್ನ ಕೂಡ ನಾವು ವಿಶೇಷ ಪ್ರಕರಣವನ್ನ ಪರಿಗಣಿಸಿ ಮುಖ್ಯ ಆಯುಕ್ತರವರೆಗೆ ಪ್ರಸ್ತಾವವನ್ನು ಕಳಿಸ್ತೀವಿ. 5 ಲಕ್ಷದ ಚೆಕ್ ಈಗ ಕೊಟ್ಟಾಗಿದೆ. ಸರ್, ಇದು ನಿಮ್ಮ ಝೋನ್ ಅಲ್ಲಿ ಸರ್ ಈಗ 45 ದಿನದಲ್ಲಿ 6 ಇನ್ಸಿಡೆಂಟ್ ಆಗಿದೆ. 3 ಜನ ಸಾವಾಗಿದೆ, 3 ಜನರಿಗೆ ಗಾಯಗಳಾಗಿದೆ. ಇದರಲ್ಲಿ 3 ಜನನು ಸತ್ತಿರೋದು ನಿಮ್ಮ ಝೋನ್ ಅಲ್ಲೇ ಸತ್ತಿರೋದು. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಮರಗಳನ್ನು ತೆರವು ಮಾಡ್ತಾ ಇಲ್ವಾ? ಮರಗಣತಿ ಎಲ್ಲಿವರೆಗೂ ಬಂದಿದೆ? ಯಾಕೆ ನೀವು ಒಣ ಮರಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ? ನಮ್ಮ ಸೌತ್ ಝೋನ್ ಅಲ್ಲಿ ತಾವು ನಿರೀಕ್ಷೆ ಮಾಡಿದ್ರೆ ನಮ್ಮ ಏರಿಯಾದಲ್ಲಿ ಸುಮಾರು 50, 80, 100 ವರ್ಷ ಏಜ್ ಇರ್ತಕ್ಕಂಥ ಮರಗಳು ಜಾಸ್ತಿ ಇವೆ. ದೀಸ್ ಆರ್ ಓಲ್ಡ್ ಟ್ರೀಸ್ ಬಿಕಾಸ್ ದಿಸ್ ಇಸ್ ಓಲ್ಡ್ ಡೆವಲಪ್ಡ್ ಲೇಔಟ್ಸ್. ಸೊ ಆ್ಯಂಡ್ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ವಿ ಡೂ ಟ್ರೀ ಕಟಿಂಗ್, ಒನ್ ಸೈಡಲ್ಲಿ ನಾವು ಟ್ರೀ ಕಟಿಂಗ್ ಮಾಡಿರ್ತೀವಿ ಬಿಕಾಸ್ ಜನಗಳಿಂದ ನಮಗೆ ರಿಕ್ವೆಸ್ಟ್ ಬಂದಿರ್ತದೆ. ಬಟ್ ವಾಟ್ ಹ್ಯಾಪನ್ಸ್ ಇಸ್ ದ ಬ್ಯಾಲೆನ್ಸ್ ಆಫ್ ದ ಟ್ರೀಸ್ ಅದರಿಂದ ಡಿಸ್ಟರ್ಬ್ ಆಗುತ್ತೆ. ಮತ್ತು ತಾವು ನೋಡಿದ ಪ್ರಕಾರ ನಮ್ಮ ಕೆಲವು ದಿನಗಳಲ್ಲಿ ವಿಪರೀತ ಮಳೆ ಕೂಡ ಬಂತು ಮತ್ತು ತುಂಬ ಹೈ ಸ್ಪೀಡ್ ವಿಂಡ್ಸ್ ಗಾಳಿ ಏನಿತ್ತು ಅದನ್ನು ಕೂಡ ನಡೆದಿದೆ. ಸೊ ದಿಸ್ ಈಸ್ ಒನ್ ಇನ್ಸಿಡೆಂಟ್. ಅದು ಇಟ್ ಇಸ್ ಅ ನ್ಯಾಚುರಲ್ ಕಲ್ಯಾಮಿಟಿ. ಅದು ನಮಗೂ ಕೂಡ ನೋವಿದೆ ಆಗಿದೆ ಅದರ ಬಗ್ಗೆ. ಆ್ಯಂಡ್ ಇನ್ನು ಮುಂದೆ ನಮ್ಮ BBMP ಅರಣ್ಯ ಇಲಾಖೆ ವತಿಯಿಂದ ಏನು ಕ್ರಮಗಳನ್ನು ತಗೋಬೇಕಾಗ್ತದೆ ಅದರ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ.